ಕನಕಮಯವಾದ ದೇಹದಿಂದ ಕೂಡಿದ ಈ ಸಾರಂಗವನ್ನು ನೀನು ಬಯಸಬೇಡ ಸೀತ. ಇದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಪ್ರಾಣೇಶ್ವರ, ಅದೇಕೋ ಏನು ಆ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಅದನ್ನೇ ಬಯಸುತ್ತಿರುವುದು. ದಯಮಾಡಿ ಆ ಮೃಗ ನನಗೆ ತಂದು ಕೊಡಬಾರದೆ? ಸೀತಾ, ಇದಕ್ಕೂ ಹಿಂದೆ ಶೂರ್ಪನಖ ದೇವಿಯವರಿಗೆ ನಾವು ಅಪಮಾನ ಮಾಡಿ ಕಳಿಸಿದೆವು. ದಾನವರು ನಮ್ಮನ್ನು ವಂಚಿಸಲು ಈ ರೀತಿಯಾಗಿ ಬಂದಿರಬಹುದು. ಇದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಸ್ವಾಮಿ, ಬೇಕಾದ್ರೆ ಹೇಳು, ಆ ಚಂದ್ರನಿರುವ ಹೇಮ ಸಾರಗವನ್ನು ತಂದು ಕೊಡುತ್ತೇನೆ. ಆಹಾ, ಸಾಕು ಸುಮ್ಮನೆ. ನಾನು ಬಯಸಿರುವ ಈ ಮೃಗವನ್ನು ತಂದು ಕೊಡದ ನೀವು ಇನ್ನು ಆ ಚಂದ್ರನಲ್ಲಿರುವ ಹೇಮಸಾರಂಗವನ್ನು ನನಗೆ ತಂದು ಕೊಡುವಿರಾ? ಪ್ರಾಣೇಶ್ವರ, ತಂದು ಕೊಡುವುದಾದ್ರೆ ಈ ಮೃಗವನ್ನು ತಂದು ಕೊಡಿ. ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಹಾಗೆ ಆಗಲಿ. ಲಕ್ಷ್ಮಣ, ಅಣ್ಣ, ಜಾನಕಿ ಈ ಸಾರಂಗವನ್ನು ಬಯಸಿದ್ದಾಳೆ. ಅದನ್ನು ನಾನೇ ಹಿಡಿದು ತರುತ್ತೇನೆ ಅಣ್ಣ. ಬೇಡ ಲಕ್ಷ್ಮಣ, ಸತಿ ಇಷ್ಟಪಟ್ಟದನ್ನ ಪತಿಯಾದನ್ನು ಈಡೇರಿಸಬೇಕಾದುದು ನನ್ನ ಕರ್ತವ್ಯ. ಅದನ್ನು ನಾನೇ ಹಿಡಿದು ತರುತ್ತೇನೆ. ನಾನು ಈ ಸಾರಂಗವನ್ನು ಹಿಡಿದು ತರುವ ತನಕ ಜಾನಕಿ ಓರ್ವಳನ್ನು ಬಿಟ್ಟು ಈ ಸ್ಥಳದಿಂದ ನೀನು ಕದಲಬಾರದು. ತಿಳಿಯುತ್ತೆ? ಆಗಬಹುದು. ಹೋಗುವೆ ಕೊಲ್ಲಂಬುಗಳೇನೆ, ಎಲ್ಲಿಗೆ ಹೋಗುವೆ ಕೊಲ್ಲಂಬುಗಳೇನೆ, ಅಲ್ಲಿಯ ನಿನ್ನಯ ಕೊಲ್ಲಡಗಿದನೆ, ಅಲ್ಲಿಯ ನಿನ್ನಯ ಕೊಲ್ಲಡಗಿದನೆ, ಎಲ್ಲಿಗೆ ಹೋಗುವೆ ಕೊಲ್ಲಂಬುಗಳೇನೆ. ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, ಲಕ್ಷ್ಮಣ, ಕೇಳಿದ್ಯಾ? ಕೇಳಿದ್ಯಾ ಈ ಧ್ವನಿಯನ್ನು? ಇದು ನನ್ನ ಸ್ವಾಮಿಯ ಧ್ವನಿಯೇ. ಅವರದಾವುದೋ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಹೋಗು. ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಬಾರದೆ? ಧ್ವನಿಯನ್ನು ಕೇಳಿತು ತಾಯಿ, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು. ನೀವು ಧೈರ್ಯವಾಗಿರುತ್ತಿದ್ದ? ಇಲ್ಲ ಇಲ್ಲ, ಇದು ನಿಜವಾಗಿಯೂ ನನ್ನ ಸ್ವಾಮಿಯ ದೀನ ಧ್ವನಿಯೇ. ಅವರದಾವುದೋ ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು, ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ನನ್ನ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ಆತನ ಬಳಿ ಧನುರ್ಬಾಣಗಳು ಇರುವುದು. ನೀವು ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ನಾನೆಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮ ಅಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ಈ ನಿನ್ನ ಮನದ ಮಾತ್ಸರ್ಯವೇನು ಎಂಬುದನ್ನು ನಾನೀಗ ಅರಿತೆ. ನಿಮ್ಮ ಅಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೇ ಇರುವ ಸಮಯವನ್ನೇ ಸಾಧಿಸಿ ನೀನು ನನ್ನ ಮಾನಹರಣ ಮಾಡಲು ಯೋಚಿಸುವಂತೆ. ರಾಮಚಂದ್ರ, ಕಾಸಿದ ಸರಳಿನ ತೆರದಿ ಕರ್ಣಯುಗವಲ್ಲಿಯು ತೀರ್ಪ ಈ ಪುರುಷೋತ್ತಿಯಂ ಕೇಳಿಯುನ್ನಿಗೆ, ಈ ಪುರುಷೋಕ್ತಿಯಂ ಕೇಳಿಯುನ್ನಿಗೆ ಹರನು ಹೋಗಿಲ್ಲ ಮಕಟ ಕಠಿಣಮದೆಂತೋ ರಾಮ. ಅಮ್ಮ, ನಿಮ್ಮ ಬಾಯಿಂದ ಈ ಮಾತುಗಳು. ನಾನು ನಿಮ್ಮನ್ನು ನನ್ನ ತಾಯಿ ಸುಮಿತ್ರ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ ತಾಯಿ. ಹಾಗಲ್ಲಮ್ಮ, ಹೋಗುತ್ತೇನೆ.
ನನ್ನದೊಂದು ಪ್ರಾರ್ಥನೆ. ಏನದು? ನಾನಿಲ್ಲಿ ಸಪ್ತರ್ಷಿಗಳ ರೇಖೆಗಳನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ಆ ಗೆರೆಗಳನ್ನು ದಾಟಿ ಹೋಗಬಾರದು. ಇದೇ ನನ್ನ ಪ್ರಾರ್ಥನೆ. ಹಾಗೆ ಆಗಲಿ. ವನಸ್ಥಳಂಗಳೀರ ಅನುಲತೆಗಳಿರ ವಟವೃಕ್ಷಂಗಳೀರ ತಲೆಕಾಯುದಮ್ಮ ಸೀತಾ ಮಾತೆಯ ತಲೆಕಾಯುದಮ್ಮ ಸೀತಾ ಮಾತೆಯ ಸೀತಾ ಮಾತೆಯ ಶಂಭೋ ಮಹಾದೇವ. ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಶಂಭೋ ಮಹಾದೇವ. ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಶಂಭೋ ಮಹಾದೇವ. ಢಮ 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 ಢಮರು ಗದರನೆ ನಾಟ್ಯ ಲೋಲ ಶಿವನೇ. ಢಮ 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 ಢಮರು ಗದರನೆ ನಾಟ್ಯ ಲೋಲ ಶಿವನೇ. ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮಿಕಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ. ಶಂಭೋ ಮಹಾದೇವ. ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಶಂಭೋ ಮಹಾದೇವ. ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡವತ ಬಳಸಿಹನೇ. ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡವತ ಬಳಸಿಹನೇ. ಅನ್ನಪೂರ್ಣೆಯ ಕರುಣೆಯಿಂದಲೇ. ಶಂಭೋ ಮಹಾದೇವ. ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವತ ನೀಗಿಹನೇ.
ಭವಾಭಯ ಶಂಕರನೇ ಭವಾಭಯ ಶಂಕರನೇ. ಶಂಭೋ ಮಹಾದೇವ ಭವತಿ ಭಿಕ್ಷಾಂದೇಹಿ. ಭದ್ರೆ, ನನಗೆ ಹಸಿವು ತೃಷಿಗಳಾದರೂ ನನ್ನನ್ನು ಬಾಧಿಸುತ್ತಿವೆ, ಏನಾದರೂ ಭಿಕ್ಷೆ ನೀಡು ಭದ್ರೆ. ಪೂಜ್ಯರೇ, ತಮ್ಮನ್ನು ಸತ್ಕರಿಸೋಡುವಿದ್ದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಯೋ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿಯವರೆಗೂ ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಎಂತಹ ಲಾವಣ್ಯವತಿ ಇವಳೆಂತಹ ಲಾವಣ್ಯವತಿ. ನನ್ನ ಅಜಾತ ಶತ್ರುವಾದ ಹರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಅಪ್ಪ, ಎಂತಹ ಜ್ವಾಲೆ! ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಜಗತ್ತೇ ಅಚ್ಚರಿ ಪಡುವಂತೆ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯ. ಸೀತಾ, ಸೀತಾ, ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸ್ವಯಂವರ ಸಭೆಗೆ ಬಂದು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಹೊಪ್ಪರಿಕೆಯ ಮೇಲೆ ಕುಳಿತು ನಕ್ಕು ಕೇಕೆ ಹಾಕಿ ಎಲ್ಲವೇ ಆ ಸೇಡಿಗಾಗಿ ನನ್ನ ಛಲ. ಅಲ್ಲದೆ ನನ್ನ ತಂಗಿ ಶೂರ್ಪನಖಿಗಾದ ಅಪಮಾನದಿಂದ ನನ್ನ ರಕ್ತವೇ ಕುದಿಯುತ್ತಿದೆ ಸೀತಾ, ನನ್ನ ರಕ್ತವೇ ಕುದಿಯುತ್ತಿದೆ. ಈ ದಿನ ನನ್ನ ಸ್ವಾರ್ಥ ಸಾಧನೆಗಾಗಿ ಮಾವನಾದ ಮಾರೀಚನನ್ನೇ ಬಲಿ ಕೊಡುತ್ತಿದ್ದೇನೆ. ಮಾವ ಮಾರೀಚ, ನನ್ನನ್ನು ಮನ್ನಿಸು ಮಾವ, ನನ್ನನ್ನು ಮನ್ನಿಸು. ಏನಿದು ನರಿಗಳ ವಿಕಟ ಕೂಗು? ನನ್ನ ಬಾಳಿನ ಕಾರ್ಮೋಡಗಳು ಕವಿದಂತೆ ಕಾಣುತ್ತಿದೆ. ಅಲ್ಲದೆ ಶಿರೋ ಮೇಲ್ಭಾಗದೊಳ್ ಅಕಾಲ ಮೃತ್ಯುವಿನ ಸೂಚನೆಯೂ ಬೇರೆ. ಓಹೋ, ವೇಳೆಯಾಯಿತು. ಈಗಾಗಲೇ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವೆನು. ಅಯ್ಯೋ, ಹಸಿವು ತಾಳಲಾರೆ ಬಂದ್ರೆ ತಾಳಲಾರೆ, ಬೇಗ ಬಂದು ಭಿಕ್ಷೆ ನೀಡು ಬಂದ್ರೆ. ಪೂಜ್ಯರೇ, ಇದು ಸ್ವೀಕರಿಸಿ. ಬದ್ರೆ, ಇನ್ನು ಬಳಿಗೆ ಬಾ. ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನನಾದ ಲಕ್ಷ್ಮಣನ್ ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನು ಅದನ್ನು ಮೀರುವಂತಿಲ್ಲ. ಏನು? ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ? ಇಲ್ಲಿ ಬಂದು ಹೊಸು ನೀತಿ ಆದರೆ ಬ್ರಹ್ಮಹತ್ಯಾ ದೋಷಕ್ಕೆ ಗುರಿಯಾಗುವೆ. ಇಡೀ ಶಾಪವನ್ನ. ದಯಮಾಡಿ ಶಾಂತರಾಗಿ. ನಾನೇ ಮುಂದೆ ಬಂದು ನಿಮಗೆ ಭಿಕ್ಷೆಯನ್ನು ನೀಡುತ್ತೇನೆ. ಸಂತೋಷದಿಂದ ಸ್ವೀಕರಿಸಿ. ಬಳಿಗೆ ಬಾ ಭದ್ರೆ, ಇನ್ನು ಬಳಿಗೆ ಬಾ ಭದ್ರೆ, ಇನ್ನು ಬಳಿಗೆ ಬಾ ಭದ್ರೆ. ಇದು ಇನ್ನು ಬಳಿಗೆ ಬಾ ಭದ್ರೆ, ಸ್ವೀಕರಿಸಿ ಪೂಜ್ಯರೇ. ಇನ್ನು ಬಳಿಗೆ ಬಾ ಭದ್ರೆ. ಇದೋ ನೋಡು ಪೌರಶ್ಯ ವಂಶ ಕಳಶಂ ಬುದ್ಧಿ ಚಂದ್ರನ ಇದೋ ನೋಡು ಪೌರಶ್ಯ ವಂಶ ಕಳಶಂ ಬುದ್ಧಿ ಚಂದ್ರನ ಇದೋ ನೋಡು ನಿಚ್ಚರ ಮಹೋತ್ಸಾಹ ಭಂಗನ ಇದೋ ನೋಡು ಶುಕ್ರಚಂಡ ಬಾಹುವಿನ ಇದೋ ನೋಡು ಮನ್ಮತಾಂಗನ ರಾಮಚಂದ್ರ ಇದೋ ನೋಡು ಹರಿರಾಯರ ಗಂಡನ ರಾವಣ ಸಾರ್ವಭೌಮನ ನೋಡೇ ಜಾನಕಿ, ನಾನೇ ಲಂಕಾಧಿಪತಿ ರಾವಣ ಸಾರ್ವಭೌಮನು. ಏರನ್ನ ಪುಷ್ಪ ಕೈಮಾನವನ್ನು
ಪುಷ್ಪ ಕೈಮಾನವು ಸಿದ್ಧವಾಗಿರುವುದು. ಎಲೈ ಪುಷ್ಪ ಕೈಮಾನವೇ, ಆಗಲಿ ಲಂಕಾ ನಗರದತ್ತ. ಇದೇನಿದು? ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ ಎಲ್ಲಿರುವಿರಿ? ನನ್ನ ಕೂಗು ನನಗೆ ಕೇಳಿಸುತ್ತಿಲ್ಲವೇ? ಯಾರು ಯಾರು ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವು ಯಾರು ತಾಯಿ? ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸುಸಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿ ಇಲ್ಲದೇ ಇರುವ ಸಮಯವನ್ನೇ ಸಾಧಿಸಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸು ಪಕ್ಷಿರಾಜ, ನನ್ನನ್ನು ರಕ್ಷಿಸು. ಹೆದರಬೇಡಿ ತಾಯಿ, ಹೆದರಬೇಡಿ. ಎಲ್ಲವೋ ನೀಚ, ಶ್ರೀರಾಮಚಂದ್ರನು ಇಲ್ಲದೇ ಇರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ ಮುದಿಹದ್ದೆ, ನೀನ್ಯಾರೆಂಬುದನ್ನು ತಿಳಿಯಿತು. ಮೊದಲು ನೀನು ಯಾರೆಂದು ಹೇಳು. ನಾನು ಲಂಕಾಧಿಪತಿ ರಾವಣ ಸಾರ್ವಭೌಮನು. ನೀನ್ಯಾರೆಂಬುದನ್ನು ತಿಳಿಯಿತು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಈತನು ಮಹಾಪರಾಕ್ರಮೆಂದು ಕೇಳಿದನು. ಉಪಾಯದಿಂದಲೇ ಪಾರಾಗಬೇಕು. ಇಲ್ಲವೋ ಜಟಾಯು, ನಾವಿಬ್ಬರು ಸಮಬಲರಾದ್ದರಿಂದ ನಮ್ಮ ನಮ್ಮ ಜೀವದ ನೆಲೆಯನ್ನು ಅರಿತು ಯುದ್ಧವನ್ನು ಮಾಡೋಣ. ಹಾಗೆ ಆಗಲಿ. ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದು ಅದನ್ನು ತಿಳಿಯಿತು. ಮೊದಲು ನಿನ್ನ ಜೀವದ ಎಲ್ಲಿರುವುದನ್ನು ಹೇಳು. ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲಿನ ಉಂಗಿಟ್ಟದಲ್ಲಿರುವುದು. ನಿನ್ನ ಜೀವದ ನೆಲೆ? ನನ್ನ ಜೀವದ ನೆಲೆ ಈ ನನ್ನ ಎರಡು ರೆಕ್ಕೆಗಳಲ್ಲಿರುವುದು. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು, ಸಿದ್ಧನಾಗು. ಛೀ ಮುದಿಹದ್ದೆ, ನೋಡಿದೆಯಾ ನಿನ್ನ ಪರಾಕ್ರಮವೇನಾಯಿತೆಂದು? ಜಾನಕಿ, ಇನ್ನು ನಿನ್ನನ್ನು ರಕ್ಷಿಸಬಲ್ಲವರು ಇಲ್ಲಿ ಯಾರೂ ಇಲ್ಲ. ನಡೆ ನಡೆ ನನ್ನ ಲಂಕಾ ನಗರಕ್ಕೆ. ಪುಷ್ಪ ಕೈಮಾನವೇ, ಸಾಗಲಿ ಲಂಕಾ ನಗರದತ್ತ. ಪಕ್ಷಿರಾಜ, ಇದೇನಿದೆ? ನನ್ನನ್ನು ಕಾಪಾಡಲು ನಿನಗೆ ಇಂತಹ ದುರವಸ್ಥೆ ಉಂಟಾಯಿತೆ. ಈಗ ನಾನೇನು ಮಾಡಲಿ? ಇನ್ನು ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವೇ? ಆಗಲಿ, ಹಾಗಾದ್ರೆ ನನ್ನ ಸಮಾಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನಿನ ಪ್ರಾಣವು ಹಾರಿ ಹೋಗದಿರಲಿ. ಪಕ್ಷಿರಾಜ, ನಿನ್ನ ಪ್ರಾಣವು ಹಾರಿ ಹೋಗದಿರಲಿ. ಜಾನಕಿ, ಏನು ನನ್ನ ಪುಷ್ಪ ಕೈಮಾನವನ್ನು ಸಾಗಲಿ ಲಂಕಾ ನಗರದತ್ತ. ರಾಮಚಂದ್ರ, ರಾಮಚಂದ್ರ! ಸಹೋದರ, ಇದೇನಿದು? ಸೀತೆ ಓರ್ವಳನ್ನೇ ಬಿಟ್ಟು ಬರಬಾರದು ಎಂದು ಹೇಳಿದನಲ್ಲ, ಇದಕ್ಕಾಗಿ ಬಂದೆ. ಅಣ್ಣ, ಸಹೋದರ, ದೂರದಲ್ಲಿ ಆರ್ತಧ್ವನಿ ಕೇಳಿ ಬರಲು ಮಾತೆಯವರು ಭೀತರಾಗಿ ನನ್ನನ್ನು ಅವಾಚ್ಯ ಶಬ್ದಗಳನ್ನಾಡಿ ನಿಂದಿಸಿ ಕಳುಹಿಸಿದ್ರು. ಅಣ್ಣ, ಮೋಸವಾಯಿತು ಸಹೋದರ, ಮೋಸವಾಯಿತು. ಮಾರೀಚನು ಸಾರಂಗ ವೇದದಲ್ಲಿ ಬಂದು ಕೂಗಿದನಷ್ಟೇ. ನಡೆ, ಜಾನಕಿ ನೋಡೋಣ. ವೈದೇಹಿ, ಜನನಿ, ಜಾನಕಿ, ಅಮ್ಮ, ಲಕ್ಷ್ಮಣ, ಸೀತೆಯಲ್ಲೂ ಕಾಣುತ್ತಿಲ್ಲವಲ್ಲ? ಆ ಗೋದಾವರಿ ತೀರದಲ್ಲಿ ಇರುವುದೇನು? ನೋಡಿಕೊಂಡು ಬಾ. ಆಗಲಿ ಅಣ್ಣ. ಧರಣಿ ಜಾತೆ ಮಾತೆ ಸಿರಿತೆ ಕಾಣದಾಗಲೇ ರಾಮ ಕಾಣದಾಗಲೇ. ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಅಮ್ಮ, ಅಮ್ಮ ನಿನ್ನ ವಿರಹದಿಂದ
ರಾಮ ಕಾಣದಾಗಲೇ ಅಮ್ಮ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ಮಾತಾ ಜನನಿ ಅಮ್ಮ ಅಮ್ಮ ಕಾಂಚನ ಮೃಗವ ಬಯಸಿದೆ ಏಕೆ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಬೇಳಲಿ ರಾಮಗೆ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಬೇಳಲಿ ರಾಮಗೆ ಹಿನ್ನೇಗೆ ತೋರಲಿ ಮುಖವನ್ನು ಹಿನ್ನೇಗೆ ತೋರಲಿ ಮುಖವನ್ನು ಧರಣಿ ಜಾರೆ ಮಾತರಿದೆ ಕಾಣದಾಗಲೇ ರಾಮ ಕಾಣದಾಗಲೇ ಸಹೋದರ ಅಣ್ಣ ಲಕ್ಷ್ಮಣ, ಎಲ್ಲಿ ಹುಡುಕಿದರು, ಗಂಗಾ ತೀರದಲ್ಲಿ ಹುಡುಕಿದರು, ಮಾತೆಯವರು ನೆಲೆ ಕಾಣಲಿಲ್ಲವಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ನಾವಿಬ್ಬರಲ್ಲಿರುವ ಸಮಯವನ್ನು ಸಾಧಿಸಿ ಯಾರ ನನ್ನ ಜಾನಕಿಯನ್ನು ಅಪರಿಚಿರುವರು. ಇನ್ನೆಲ್ಲಿ ಹುಡುಕಲಿ ನನ್ನ ಜಾನಕಿಯನ್ನು, ಇನ್ನೆಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನು. ಸೀತಾ ಲಕ್ಷ್ಮಣ,
ಜೀವಿಸುವುದಿಲ್ಲ. ಇನ್ನೆಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ? ಶಾಂತರಾಗಿ ಅಣ್ಣ, ಶಾಂತ. ಅಣ್ಣ, ರಾಮಚಂದ್ರ, ಯಾವುದೋ ಪಕ್ಷಿಯು ಬಿದ್ದಿರುವುದು. ದಶರಥ ರಾಜೇಂದ್ರ, ಪಕ್ಷಿಯು ನಮ್ಮ ಮಾತೆಯನ್ನು ನುಂಗಿರಬಹುದೇ? ರಾಮಚಂದ್ರ, ಅಪ್ಪಣೆಯನ್ನು ಕೊಟ್ಟರೆ ಅದನ್ನು. ಶಾಂತನಾದ ಸಹೋದರ, ರಾಮಚಂದ್ರ, ಆತ ನಮ್ಮ ನಾಮಸ್ಮರಣೆಯನ್ನೇ ಮಾಡುತ್ತಿರುವನು. ರಾಮಚಂದ್ರ, ಯಾರೆಂದು ವಿಚಾರಿಸೋಣ. ರಾಮಚಂದ್ರ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನೀ ಅವಸ್ಥೆಗೆ ಕಾರಣರಾರು? ಋಷಿಕುಮಾರನಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ನಾವುಗಳು ದಶರಥನ ಪುತ್ರ ಶ್ರೀರಾಮಚಂದ್ರರು. ರಾಮಚಂದ್ರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದಶಗಡ್ಡ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ಬೇಗ ನನಗೆ ಮೋಕ್ಷವನ್ನು ಕೊಡುತ್ತಂದೆ, ನನಗೆ ಬೇಗ ಮೋಕ್ಷವನ್ನು. ಜಟಾಯು, ನನಗೋಸ್ಕರ ಪ್ರಾಣವನ್ನೇ ಬಿಟ್ಟೆಯಾ? ಲಕ್ಷ್ಮಣ, ಅಣ್ಣ, ನಮಗೆ ಸಹಾಯ ಮಾಡಲು ಬಂದು ತನ್ನ ಪ್ರಾಣವನ್ನೇ ಕಳೆದುಕೊಂಡಿರುವನು. ಈ ಜಟಾಯು ನಮ್ಮ ತಂದೆಗೆ ಮಿತ್ರನಾದ್ದರಿಂದ ಈತನ ಅಂತ್ಯಕ್ರಿಯಾದಿಗಳನ್ನು ಮಾಡಿ ನಂತರ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ನಡೆ ಸಹೋದರ. ಆಗಬಹುದು ಅಣ್ಣ. ಮಜಾ
ಮತ್ತೆ ಕೋಗಿಲೆಯೇ ತರುಳತೆಗಳಿರ ಕಂಡಿರೇ ನನ್ನ ಸೀತೆಯ ಲಕ್ಷ್ಮಣ ಇನ್ನೆಲ್ಲಿ ಕಂಡಿರೇ ಇಲ್ಲ ಲಕ್ಷ್ಮಣ ಇಲ್ಲ. ದಿನಗಳು ಕಳೆದಂತೆಲ್ಲ ನನ್ನ ಮನಸ್ಸಿನ ಭಾರಗಳು ಹೆಚ್ಚುತ್ತಲೇ ಇವೆ. ಇನ್ನೆಲ್ಲಿ ಹುಡುಕಲಿ ನನ್ನ ಜಾನಕಿನ, ಇನ್ನೆಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ? ಈ ಅಪಮಾನವನ್ನು ನಾನು ಸಹಿಸಲಾರ ಲಕ್ಷ್ಮಣ. ಅದೋ ಅದೋ ಅಲ್ಲಿ ಕಾಣುತ್ತಿರುವ ಪರ್ವತವನ್ನು ಏರಿ ಉರುಳಿ ಬಿದ್ದು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವನು. ಅಣ್ಣ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಡೆ ಅಣ್ಣ, ನಾನು ನಿನ್ನನ್ನೇ ಹಿಂಬಾಲಿಸುವೆನು. ಆಂಜನೇಯ, ಆಂಜನೇಯ, ಓ ಆಂಜನೇಯ, ಬೇಗ ಬಾ, ಬೇಗ ಬಾ. ಬಂದೆ ಒಡೆಯ, ಬಂದೆ. ಇವ್ಯಾರೋ ಋಷಿಕುಮಾರರು ಕಬಂಡ ರಕ್ಷಸನನ್ನು ಪರ್ವತದಿಂದ ಏರಿ ಭ್ರಾಂತಿಯಿಂದ ಹತ್ತುತ್ತಿರುವರು. ಅವರನ್ನು ಬೇಡವೆಂದು ಹೇಳಿ ಜಾಗೃತಿಯಾಗಿ ಕರೆದುಕೊಂಡು ಬಾ. ಹಾಗೆ ಆಗಲಿ ಒಡೆಯ. ಓ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಪರ್ವತಾಕೃತಿ ಬಿದ್ದಿರುವ ಕಬಂಧನ ರಾಕ್ಷಸನು. ಎಂದಿರುಗಿ, ಎಂದಿರುಗಿ. ಲಕ್ಷ್ಮಣ, ಕೇಳಿದ್ಯಾ? ಅಣ್ಣ ಅಣ್ಣ, ದಿಗ್ಗ ಬಿಗ್ಗ ಕಣ. ಪರ್ವತವಲ್ಲವಂತೆ. ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಲಕ್ಷ್ಮಣ, ನಾವಿಬ್ಬರು ಸೇರಿ ಈತನು ಸೀಳಿ ಹಾಕೋಣ. ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವನು. ಸಹೋದರ ಲಕ್ಷ್ಮಣ, ನಮಗೆ ಕಬಂಧನ ವಿಚಾರವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿಗೆ ಶಾಂತಿ ಸಮಾಧಾನಗಳು ಸೂಚಿಸಿವೆ. ಕ್ಷಣಕಾಲ ಇಲ್ಲಿ ವಿಶ್ರಮಿಸಿಕೊಂಡು ಅನಂತರ ಚೇತಾನ್ವೇಷಣೆ ಕಾರ್ಯಕ್ಕೆ ತೊಡಗೋಣ. ಬಿದ್ದಿರುವ ತಮ್ಮ ಮನಸ್ಸಿಗೆ ಇಲ್ಲಿ ಶಾಂತಿ ಸಮಾಧಾನ ಸಿಗುವುದಾದರೆ ಹಾಗೇ ಆಗಲಿ. ಹಾಗೆ ಆಗಲಿ ಸಹೋದರ. ಸಹೋದರ, ಆಹಾ, ನಳಿನ ದಳದಂತೆ ಒಳವ ಕಂಗಳುಳ್ಳ, 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 ಭಾನುಚಂದ್ರನು ಬೆರಗುಗೊಳಿಸಿರುವ, ಭಾನುಚಂದ್ರನು ಬೆರಗುಗೊಳಿಸಿರುವ ವೀರಾದಿ ವೀರರು ಸೂರಾದಿ ಸೂರರು, ವೀರಾದಿ ವೀರರು ಸೂರಾದಿ ಸೂರ, ಕಂಡು ಕಂಡು ನಾ ಬೆರಗುಗೊಂಡಿದೆ ನಾನು, ಕಂಡು ಕಂಡು ನಾ ಬೆರಗುಗೊಂಡಿದೆ ನಾ, ಕಂಡೇ ದಿಗಮೋದಿಗಳ ಕಣ್ಣಾರ ಕಂಡೇ ಕಣ್ಣಾರ ಕಂಡೆ ದಿಗಳ, ಕಂಡೇ
ಆಹಾ, ಇವರ್ಯಾರೋ ಮಹಾನುಭಾವರಂತೆ ಕಾಣುತ್ತೆ. ಇವರಿಂದ ಕಬಂಧನ ಶಾಪ ವಿಮೋಚನೆ ಆಯಿತು ಎಂದ ಮೇಲೆ ಇವರ್ಯಾರೋ ಮಹಾನುಭಾವರು ಇರಬಹುದು. ಸೋಡಸ ಕಲೆಗಳಿದ್ದಲು ದೀರ್ಘವಾದ ಬಾವುಗಳಿದು ಕೂಡಿದ ಇವರನ್ನು ರಾಜಕುಮಾರ ಎಂದು ಭಾವಿಸೋಣ. ಜಟ ವಲ್ಕಲಾಧಾರಿಯಾಗಿರುವುದು ಮುನಿಕುಮಾರ ಎಂದು ಭಾವಿಸೋಣವೇ. ಧನುರ್ಧಾರಿಗಳಾಗಿವೆ. ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರರೇ, ರಜತೆ ಗಿರಿಯ ಮೇಲೆ ರಂಜಿತ ಕಾಯನಾಗಿ ರಮಣೀಯವಾದನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇ, ಕರದಿ ಕಂಠಾಣಿಲ್ಲ, ತುಳಸಿ ಜಪ ಮೇಲ್ಸಿರವು ನಾಲ್ಕಿಲ್ಲ. ಇವನು ಗಂಗಾಧರನಲ್ಲ, ಪದ್ಮನಯನನು, ಪದ್ಮ ಸಂಭವನು, ಪದ್ಮಾಂಬರನು ಆದ ಈತನು ಬ್ರಹ್ಮದೇವನೇ. ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪಸ್ಸರವಿಲ್ಲ, ಮೇಲ್ಸಿರವು ನಾಲ್ಕಿಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಸೀಮ ಗುಣಧಾಮನಾಗಿ, ರಜತಗಿರಿಯ ನಿಲಯನಾಗಿ, ನಿತ್ಯ ನಿರಂಜನ ಮೂರ್ತಿಯಾಗಿ ರಾರಾಜಿಸುತ್ತಿರುವ ಆ ನಾರಾಯಣನ ಹಾಗಿದ್ದರೆ ಕರದಿ ಶಂಕು ಚಕ್ರ ಗದ ಪದ್ಮಗಳಿಲ್ಲ. ಕೋಟಿ ಸೂರ್ಯ ತೇಜವಾದ ಮಣಿಮುಕುಟವನ್ನು ಧರಿಸಿಲ್ಲ. ಪಣಿಸ್ರಾಯಿ ಪ್ರಹ್ಲಾದ ಈತನಲ್ಲ, ಈತನಲ್ಲ, ಈತನಲ್ಲ. ಅಂದ ಮೇಲೆ ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಈ ಶಾಕಾಂಬರಿಗೂ ನೋಡಿದ್ಯಾ? ನಮಗೆ ಕಬಂಧನ ವಿಚಾರವನ್ನು ತಿಳಿದವನು ಈತನೇ ಇರಬೇಕು. ಆಹಾ, ಆತನ ಕಿವಿಗಳನ್ನು, ಆತನ ಕಿವಿಗಳಲ್ಲಿ ಕೃತ್ನ ಕೊಂಡಲು ಕೋಟಿ ಸೂರ್ಯ ಪ್ರಕಾಶದಂತೆ ಬೆಳಗುತ್ತಿರುವುದು. ಆಹಾ, ಇಂದಿವರ ನುಡಿಯ ದೂರದಲ್ಲಿ ಕೇಳಿ, ಇಂತೂ ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಸಾತ್ವದಲ್ಲಿ ಸಂತಸವ ತಾಳ್ದೆ ಇಂತಿವರ ನುಡಿಯ, ಇವರ ನುಡಿಯ, ಇಂತಿವರ ನುಡಿಯ, ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಆ ಆ ಆ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ
ರಕ್ಷಿಸುವ ದೊರೆ ಬಂದ, ಎಲ್ಲ ರಕ್ಷಿಸುವ ದೊರೆ ಬಂದ. ಚಿಂತೆ ಇನ್ನೇತ ಕೈಯ ಧನ್ಯನಾದೆ ಧನ್ಯನಾದೆನು ಧನ್ಯನಾದೆನು ಧನ್ಯ ಧನ್ಯನಾದನು ದಿವ್ಯ ಜಗಂಗಳಲ್ಲಿ ಧನ್ಯನಾದನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯು ಎನಗೊಲಿದು ಪ್ರತ್ಯಕ್ಷನಾದ ಆದಾ ಈ ನನ್ನ ಕರ್ಣ ಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಅಂದ ಮೇಲೆ ಇವರಿಗೆ ಗೋಚರವಾಯಿತು. ಅಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ಸಫಲವಾಯಿತೆ. ಮಗು ಮಾರುತಿ, ಯಾರು ಈ ನಿನ್ನ ಕರ್ಣ ಕುಂಡಲಗಳು ಗೋಚರಿಸುವೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರರು ಎಂದು ಅವರ ಪಾದ ಸೇವೆಗಳನ್ನು ಮಾಡಿ ಧನ್ಯನಾಗು ಎಂದಿದ್ದರು. ಅವರೇ ಇವರಾಗಿರಬಹುದೇ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆ. ರವಿ ಶಶಿಗಳೆಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವರು ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರೋ ರಮಣೀಯವಾದ ತಮ್ಮ ನಾಮಧೇಯ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈನಾರು ರಾಮ ಲಕ್ಷ್ಮಣ ರಾಮ
ಕರೆವರಮ್ಮ ರಾಮ ಲಕ್ಷ್ಮಣರೆಂದು ಕರೆವರಮ್ಮ. ಸಾರ್ವಭೌಮರೇ ಸಾರ್ವಭೌಮರೇ ಸಿರದಿ ಜಗಗಳೇಕೆ ಸಮದಳಿ ವನದಿ ಸಂಚರಿಸಲೇಕೆ ಈರೇಳು ವರುಷ ಈರೇಳು ವರುಷ ಈ ವನವಾಸವನುಭವಿಸೇ ಈ ರೂಪದಿಂದಿರಲೆಮ್ಮ ಜನಕನಾಗ್ನೇ ಗೋಪಿರೆಲ್ಲಿಗೆ ಮುಂದೆ ಗೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಗೋಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಪಾರಮಾರ್ಥ ಸಂಗತಿಯನ್ನು ಪ್ರಾರ್ಥಿಸುವೆನು ನಾನು. ಓ ರಾವಣನನ್ನ ಪತ್ತಿಯನು ಕದ್ದೊಯ್ದ ಪಾಪಿ ರಾವಣನನ್ನ ಪತ್ತಿಯನು ಕದ್ದೊಯ್ದು ಪದವರಿಯದೆ ಹೋಗುತ್ತೇವಯ್ಯ. ಹರಿದಾದೊಡೆ ಹರಿದಾದೊಡೆ ಹರಿತಾದೊಡೆ ಆಭರಣಗಳು ಹಾರವಿವು ನೋಡಿರಯ್ಯ. ಆತದಲಿಯಳೋರ್ವಳು ಎಸದಳಲ್ಲಿ ಆರ್ತದಲಿಯಳೋರ್ವಳು ಎಸದಳಲ್ಲಿ ಎಸದಳಲ್ಲಿ ಅಕಟ ಕಟ ಕಟ್ಟೆನ ಸೀತೆಯ ಆಭರಣಗಳ ಅಕಟ ಕಟ ಕಂಡೆನ ಜಾನಕಿಯ ಆಭರಣಗಳ ಆಕಾರವೇ ಸೀತೆಯ ಆಕಾರವೇ ಮುಂದೆ ಬಂದಂತೆ ನಿಂತು ಮುಂದೆ ಬಂದು ಅಯ್ಯ ಅಯ್ಯ ಪ್ರಭು ಯಾರಾದೊಡೆ ಯಾರಾದೊಡೆ ನಮ್ಮ
ಬೇರೆಲ್ಲ ವಾಯುನಂದನನು ನಾನು. ರಾರಾಜಿಸೈ ಪರಮ ಬದುತ ನೀನೋ. ಶ್ರೀರಾಮದೂತ ಹನುಮಂತ ನಾನು. ನಾನು ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂದು ಶ್ರುತಿಸಬಹುದು. ಆದ್ದರಿಂದ ಇಲ್ಲೇ ದೊರಕಬಹುದಾದ ಫಲಪುಷ್ಪಾದಗಳನ್ನು ತೆಗೆದುಕೊಂಡು ಬಂದು ಇವರ ಪಾದಾರವಿಂದಗಳಿಗೆ ಅರ್ಪಿಸಿ ಧನ್ಯನಾಗುವೆನು. ಅಮ್ಮ ನಿನ್ನ ನುಡಿ ನಂಬಿಯ ನಮ್ಮ. ಅಮ್ಮ ನಿನ್ನ ನುಡಿ ನಂಬಿಯ ನಮ್ಮ. ಕನ್ನೆನ ಮಾಡಿ ಮಾನಿಸು. ಕನ್ನೆನ ಮಾಡಿ ಮಾನಿಸು. ಶ್ರೀನಿಕೆ ತನ ಮಲಯಮ. ಶ್ರೀನಿಕೆ ತನ. ಅಮ್ಮ ನಿನ್ನ ನುಡಿ ನಂಬಿಯ ನಮ್ಮ. ಅಮ್ಮ ಎನ್ನಮ್ಮ ನಿನ್ನ ನುಡಿ ನಂಬಿಯ ನಮ್ಮ. ಧನ್ಯನ ಮಾಡಿ ಮಾನಿಸು. ಶ್ರೀನಿಕೆ ತನ. ಶ್ರೀನಿಕೆ ತನ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಯ ಪದೇ ನಮಸ್ತೆ 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 ಭೋ ರಾಘವ ದಾಶರಥೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ದೇವ ಪ್ರಭು, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ನಿಮ್ಮ ಪಾದ ಸೇವಕನಾಗಿ ಮಾಡಿಕಬೇಕೆಂದು ಬೇಡಿಕೊಳ್ಳಲು ತಂದೆ. ಮಾರುತಿ, ಪ್ರಭು, ಈ ನಿನ್ನ ಭಕ್ತಿ, ನಿನ್ನ ಶ್ರದ್ಧೆ, ಪ್ರೀತಿ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸು. ದೇವದೇವ, ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೇತ ವಾಯುದೇವನ ಅಂಶದಲ್ಲಿ ಜನಿಸಿದ ನನ್ನನ್ನು ವಾಯುಪುತ್ರನಿಂದಲೂ ಹನುಮಂತನಿಂದಲೂ ಆಂಜನೇಯಂತಲೂ ಕರೆಯುವರು. ಪ್ರಭು, ಮಾರುತಿ, ಇಲ್ಲೇ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವ ರಾಜನ ಆಶ್ರಮ ಇರುವುದು. ನೀವು ಅಲ್ಲಿಗೆ ದಯಮಾಡಿಸಿದರೆ ಆತನಿಗೂ ನಿಮಗೂ ಸಖ್ಯ ಮಾಡಿಸುವುದು. ಮಾರುತಿ, ನಾವುಗಳು ಮಾರ್ಗ ಆಯಾಸದಿಂದ ಬಳಲಿ ಬಂದಿದ್ದೇವೆ. ನಿಮ್ಮೊಡೆಯನಾದ ಸುಗ್ರೀವರಾಜನ ಇಲ್ಲಿಗೆ ಕರೆದುಕೊಂಡು ಬಾ. ಮಹದಾಗ್ನಿ, ಮಹದಾಗ್ನಿ ಪ್ರಭು, ಮಹದಾಗ್ನಿ. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ, ಬೇಗ ಬಾ. ಈಗ ಬಂದಿರೋರು ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉತ್ತರಿಸಲು ಜಗದೊಡೆಯನಾದ ಶ್ರೀರಾಮಚಂದ್ರರು ಬಂದಿರುವರು. ಅವರಲ್ಲಿ ನಿನ್ನ ಕಷ್ಟಗಳನ್ನು ವಿನಿಯೋಗಿಸಿಕೋ, ಆಗ ನಮ್ಮ ವಂಶವೇ ಪಾವನವಾಗುವುದು. ಪ್ರಭು ರಾಮಚಂದ್ರ, ರಾಮಾನಿನಯ ದರ್ಶನ ಅದಿಂದಿಗೆ ರಾಮಾನಿನಯ ದರ್ಶನ ರಾಮಾನಿನಯ ದರ್ಶನ ಆದಿಂದಿಗೆ ರಾಮಾನಿನಯ ದರ್ಶನ ಸ್ವಾಮಿ. ಪ್ರೇಮಾನಿನಯ ಸೇವೆಯೋ ಆದಿಂದಿಗೆ ಪ್ರೇಮಾನಿನಯ ಸೇವೆಯೋ ಆದಿಂದಿಗೆ ರಾಮಾನಿನಯ ದರ್ಶನ ರಾಮಾನಿನಯ ದರ್ಶನ. ಸ್ವಾಮಿ ದೀನನ ಮೊರೆಯಾಲಿಸೋ ಬಂದು ಸ್ವಾಮಿ ದೀನನ ಮೊರೆಯಾಲಿಸೋ ಬಂದು ಮೊರೆಯಾಲಿಸೋ ಬಂದು ಮೊರೆಯಾಲಿಸೋ ಬಂದು ಮೊರೆಯಾಲಿಸೋ ಬಂದು ಮೊರೆಯಾಲಿಸೋ ಬಂದು ಪ್ರೇಮದಿ ಅನುಸರಿಸೋ ಅಪದಂದು ರಾಮಾನಿನಯ ದರ್ಶನ ಅದಿಂದಿಗೆ ರಾಮಾನಿನಯ ದರ್ಶನ ರಾಮ ರಾಮ ರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವರಾಜ, ಪ್ರಭು ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವೆಲ್ಲವೂ ಕುಶಲವೇ? ಸುಗ್ರೀವರಾಜ, ನೀನಿಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು ರಾಮಚಂದ್ರ, ವಾಲಿಯು ನಾವು ಅಣ್ಣ ತಮ್ಮಂದಿರು. ಒಂದು ದಿವಸ
ದುದಿಮಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬರಲು ನಮ್ಮಣ್ಣನಾದ ವಾಲಿಯು ಆತನ ಮೇಲೆ ಯುದ್ಧಕ್ಕೆ ನಿಲ್ಲಲು ಆ ರಾಕ್ಷಸನು ಹಿಂದೆ ಹಿಂದೆ ಸರಿಯಲು ನಮ್ಮಣ್ಣನು ಆತನನ್ನೇ ಹಟ್ಟಿಸಿಕೊಂಡು ಓಡಿದರು. ನಾನು ಅವರನ್ನೇ ಹಿಂಬಾಲಿಸಿದನು. ಓಡಿ ಒಂದು ದೊಡ್ಡದಾದ ಗುಹೆಯನ್ನೇ ಸೇರಿದರು. ನಾನು ಗುಹಾದ್ವಾರದಲ್ಲಿ ಕಾವಲು ಕುಳಿತೆ. ವರ್ಷ ಕಾಲವಾದರೂ ಯಾರೂ ಹೊರಗೆ ಬಾರಲಿಲ್ಲ. ಒಂದು ದಿವಸ ಗುಹೆಯ ದ್ವಾರದಿಂದ ರಕ್ತವು ಚುಮ್ಮಿ ಚುಮ್ಮಿ ಹೊರಗೆ ಬಂದಿತು. ನಾನು ಭಯಗೊಂಡು ಗುಹಾದ್ವಾರಕ್ಕೆ ಒಂದು ದೊಡ್ಡದಾದ ಬಂಡೆಯನ್ನು ತಳ್ಳಿ ನಾನು ಪಟ್ಟಣಕ್ಕೆ ಬಂದು ರಾಜಕಾರ್ಯದಲ್ಲಿ ನಿರತನಾಗಿದ್ದನು. ದುದುಂಬಿಯನ್ನು ಸಂಹರಿಸಿದ ನಮ್ಮಣ್ಣನು ಹೊರಗೆ ಬಂದು ನೋಡಲು ನಾನು ಅಲ್ಲಿಲ್ಲದನ್ನು ಕಂಡು ಕೋಪಗೊಂಡು ಪಟ್ಟಣಕ್ಕೆ ಬಂದು ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದನು. ಆತನಿಂದ ತಪ್ಪಿಸಿಕೊಂಡು ನಾನು ಇಲ್ಲಿ ಬಂದು ನೆಲೆಸಬೇಕಾಗಿರುವುದು ಪ್ರಭು. ಪ್ರಭು ಸುಗ್ರೀವರಾಜ, ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬಾರಲಾರನು. ಸುಗ್ರೀವರಾಜ, ನಿಮ್ಮ ಅಣ್ಣನ ಇಲ್ಲಿಗೆ ಬಾರದಿರಲು ಕಾರಣವೇನು? ಪ್ರಭು, ದುದುಂಬಿಯನ್ನು ಸಂಹರಿಸಿದ ನಮ್ಮಣ್ಣನು ಆತನ ಕಳೆಬರವನ್ನು ಕಿತ್ತಸಿವಾಗ ಇಲ್ಲೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಬಿದ್ದವು. ಆಗ ಮಹರ್ಷಿಗಳು ಕುಪಿತರಾಗಿ, ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದವರು, ಅವರು ಇಲ್ಲಿಗೆ ಬಂದರೆ ಅವರ ತಲೆ ಶಾಸ್ತ್ರ ಹೋಳಾಗಲಿ ಎಂದು ಶಾಪವನ್ನಿತ್ತಿರುವರು ಪ್ರಭು. ಅದು ಅಲ್ಲದೆ ಪ್ರಭು, ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಬರಮಾಡು ಆ ವಾಲಿಯನ್ನು ಸಂಹರಿಸಿ ನಿನಗೆ ಕಿಷ್ಕಿಂಧ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡುವನು. ಸುಗ್ರೀವರಾಜ ಪ್ರಭು, ನೀನು ನನಗೆ ಸೀತಾನ್ವೇಷಣೆ ಕಾರ್ಯದಲ್ಲಿ ನೀನು ನನ್ನ ಸಹಾಯಕನಾಗು. ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಆತನನ್ನು ಸಂಹರಿಸಬೇಕಾದರೆ ಹಗೋ ಅಲ್ಲಿ ಕಾಣುವ ಸಪ್ತಾಳೆ ವೃಕ್ಷವನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದಲೇ ಶಾಪವೆಂದು ಮಾತಂಗ ಮಹರ್ಷಿಗಳ ಶಾಪವಿರುವುದು. ಅದು ಅಲ್ಲದೆ ಪ್ರಭು. ಸುಗ್ರೀವರಾಜ, ಪ್ರಭು, ಸುಗ್ರೀವರಾಜ, ಪರೀಕ್ಷಿತ ಮಾತ್ರಕ್ಕೆ ಪರಾಕ್ರಮೆ ಕುಂದು ಬರುವುದೇ. ನಿನ್ನ ಮನಸ್ಸಿನ ಅನುಮಾನವನ್ನು ಹೋಗಲಾರದು ಹೋಗಿ ಈ ಬಾಣವನ್ನು ಬಿಡುವೆನು. ರಾಮ 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 ರಾಮ. ಈಗಲಾದರೂ ಸಮಾಧಾನ ಬರಮಾಡು ಆ ವಾಲಿಯನ್ನು. ಆಂಜನೇಯ ಒಡೆಯ, ಬರಮಾಡಲೇ? ಧೈರ್ಯವಾಗಿ ಬರಮಾಡು ಒಡೆಯ. ಎಲ್ಲವೋ ಹಾರಿ ವಾಲಿ, ಏಡಿಗಳಂತೆ ಜೀವಗಳಂತೆ ಎಲ್ಲಿ ಹೆರಿಗೆ ಕುಳಿತಿರುವೆ? ಆಂಜನೇಯ, ನೀನಿಲ್ಲೇ ಇರುವೆ ತಾನೆ? ಇಲ್ಲೇ ಇರುವನು ಒಡೆಯ. ನನ್ನನ್ನು ಬಿಟ್ಟು ಹೋಗುವುದಿಲ್ಲ ತಾನೆ? ಒಡೆಯ, ಎಲ್ಲವೋ ಹಾರಿ ವಾಲಿ, ಬಾರೋ ನನ್ನ ಮೇಲೆ ಯುದ್ಧಕ್ಕೆ. 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 ಎಲ್ಲವೋ ಹೇಳಿಯಾದ ಸುಗ್ರೀವ, ಈಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿಂದಿದ್ದು ಸಾಲದೆ ಸೋತ ನಾಯಿಯಂತೆ ಓಡಿ ಹೋಗಿ ಮತ್ತೆ ನನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವೆಯ? ಬಾರೋ ಬಾ. ಸಮರವೆಂಬ ರಣಾಂಗಣದಲ್ಲಿ ಯಮನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತೆಂದು ನಿನ್ನ ಶಿರವನ್ನು ಮರೆಯುವೆನು. ನಿನ್ನ ಅಂತಿಮ ಯಾತ್ರೆಗೆ ಬೇಕಾದ ಸಕಲ ಸಿದ್ಧತೆಗಳೆಲ್ಲವನ್ನೂ ಸಿದ್ಧ ಮಾಡಿಕೊಂಡು ಬಾನಂದನನ್ನು ಯುದ್ಧಕ್ಕೆ ಬಾರೋ. ಹೇಳಿ ನಿಲ್ಲ ಯುದ್ಧಕ್ಕೆ. ಹೇಳಿ ಇಲ್ಲ ಯುದ್ಧಕ್ಕೆ. ಯಾವ ಆಯುಧವನ್ನು ಯುದ್ಧ ಮಾಡುವೆ? ಗದಾ ಯುದ್ಧವನ್ನೇ ಮಾಡೋಣ. ಹಾಗೆ ಆಗಲಿ. ಸಿದ್ಧನಾಗು ಯುದ್ಧಕ್ಕೆ. ಪದಾಂತ ಅಣ್ಣ
ಬಿಡು. ಹೇಳಿ ಒಡೆಯ, ಮತ್ತೊಮ್ಮೆ ನನ್ನನ್ನು ಯುದ್ಧಕ್ಕೆ ಕರೆದೇ ಆದರೆ ಅಂತಿಮ ಯಾತ್ರೆಗೆ ಕಳಿಸುತ್ತೇನೆ. ಎಚ್ಚರಿಕೆ, ಪ್ರಾಣ ಭಿಕ್ಷೆಯನ್ನು ಮಾಡಿದ್ದೇನೆ. ಎಲ್ಲಿಯಾದರೂ ಹೋಗಿ ಜೀವನವನ್ನು ಸಾಧಿಸು. ಹಾಗೂ ಒಡೆಯ, ಆಂಜನೇಯ, ಪೆಟ್ಟಾಯಿತೆ ಒಡೆಯ. ಪೆಟ್ಟಾಯಿತೆ ಎಂದು ಕೇಳುತ್ತಿರುವೆಯಲ್ಲ, ಈ ಹೊಡೆತಗಳು ಸಾಕಾಗಿ ಹೋಗಿರುವುದು. ಅಯ್ಯೋ ಒಡೆಯ, ಇದರಲ್ಲಿ ಏನೋ ವಿಷಯ ಇರಬಹುದು. ರಾಮಚಂದ್ರ ಪ್ರಭು, ಮಾರುತಿ, ಇಂತಹ ವಿಷಮ ಪರೀಕ್ಷೆ ಏನು ಪ್ರಭು? ಮಾರುತಿ, ಅವರಿಬ್ಬರ ಮುಖಕಮಲಗಳು ಒಂದೇ ಆದ್ದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಈ ಕೇಸರಿ ಮಾಲೆಯನ್ನು ಸುಗ್ರೀವರಾಜನ ಕೊಳಿಗೆ ಧರಿಸು. ಈಗ ಬರಮಾಡು ಆ ವಾಲಿಯನ್ನ. ಸುಗ್ರೀವರಾಜ, ಈಗ ಬರಮಾಡು ಆ ವಾಲಿಯನ್ನ. ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಮಾತ್ರವೇ ನನಗೆ ನವಚೈತನ್ಯ ಉಂಟಾಗಿರುವುದಲ್ಲ. ಹೌದೇ ಒಡೆಯ, ಇದು ವಿಜಯಮಾಲೆಯೇ ಸರಿ. ಹಾಗಾದರೆ ಕರೆಯುವಾಲಿಯನ್ನು ಯುದ್ಧಕ್ಕೆ, ಕರೆಯಲಿ. ಆ ಕರೆಯುವುದಕ್ಕೆ ಧೈರ್ಯವಾಗಿ ಕರಿ ಒಡೆಯ. ನನ್ನನ್ನು ಬಿಟ್ಟು ಹೋಗುವುದಿಲ್ಲ ತಾನೇ? ಇಲ್ಲ ಒಡೆಯ. ಆಂಜನೇಯ, ಕರೆಯಲಿ. ಕರೆ ಒಡೆಯ. ಎಲ್ಲವೋ ವಾಲಿ, ವಾಲಿ, ಈ ಸ್ವಲ್ಪ ಹೊತ್ತಿನಲ್ಲಿ ನನ್ನನ್ನು ಜಯಿಸಿದರೆಂದು ಹಿರಿಯರಿ ಇಕ್ಕುತ್ತಿರುವೆಲ್ಲ. ಇಕ್ಕುತ್ತಿರುವೆಯ? ಹೇಳಿ ಯುದ್ಧಕ್ಕೆ. ಆರ ಯುದ್ಧಕ್ಕೆ ಒಡೆಯ. ಹೋಗುವುದಿಲ್ಲ ತಾನೇ? ಸುಗ್ರೀವ, ಎಲ್ಲವೋ ವಾಲಿ, ನನ್ನನ್ನೇನು ಸಾಮಾನ್ಯನೆಂದು ತಿಳಿದಿರುವೆಯೋ? ಪದೇ ಪದೇ ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಹಿಂದೆ ಆ ರಾವಣನನ್ನು ಹಿಂಗಟ್ಟು ಮುಂಗಟ್ಟು ಕಟ್ಟಿಕೊಂಡು ಬಂದು ಸಪ್ತ ಸಮುದ್ರಗಳಲ್ಲಿಯೂ ಅದ್ದಿ 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 ನನ್ನ ಮಗನಾದ ಅಂಗದನ್ನು ತೊಟ್ಟಿಲಿಗೆ ಕಟ್ಟಿದ ಸಮಾಚಾರವನ್ನು ಮರೆತೆಯಾ? ಅದು ಅಲ್ಲದೆ ಪದೇ ಪದೇ ನೀನು ಯುದ್ಧಕ್ಕೆ ಕರೆಯುವುದನ್ನು ನೋಡಿದರೆ ನಿನಗೆ ಯಾರದೋ ಬೆಂಬಲವಿರಬೇಕೆಂದು ಕಾಣುತ್ತಿರುವುದು. ಕರೆ ಆ ಬೆಂಬಲಿಗರನ್ನು. ಮೊದಲು ಅವರನ್ನು ವಿಚಾರಿಸಿಕೊಂಡು ಅನಂತರ ನಿನ್ನನ್ನು ಮುಗಿಸುತ್ತೇನೆ. ಎಲ್ಲವೋ ಮಹಾಂದ, ಮೊದಲು ನನ್ನ ಮೇಲೆ ಯುದ್ಧವನ್ನು ಮಾಡು, ಅನಂತರ ನನ್ನ ಬೆಂಬಲಿಗರ ವಿಚಾರ. ಹಾಗಾದರೆ ಯಾವ ಯುದ್ಧವನ್ನು ಮಾಡುವೆ? ಮಲ್ಲ ಯುದ್ಧವನ್ನು ಮಾಡೋಣ. ಸಿದ್ಧನಾಗು. ಸಿದ್ಧನಾಗು ಮಹಾಂದ. ಯಾರು 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 ಮನೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದವರು? ಯಾರು? ನಾನೇ. ನನ್ನ ಎದುರಿಗೆ ಬಂದು ನಿಲ್ಲಬಾರದೆ, ನನ್ನ ಎದುರಿಗೆ ಬಂದು ನಿಲ್ಲಬಾರದೆ. ನಾನೇ ಅಯೋಧ್ಯಾಧಿಪತಿಯಾದ ದಶರಥ ಪುತ್ರ ಶ್ರೀರಾಮನು. ರಾಮಚಂದ್ರ ಮರೆಯಲ್ಲಿ ನಿಂತು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುವುದನ್ನು ಅದೆಂದಿನಿಂದ ಕಲಿತೆ. ಅಂತಹ ನಾನು ಮಾಡಿದ ಅಪರಾಧವಾದರೂ ಏನು ರಾಮಚಂದ್ರ, ಏನು? ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖ ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ರಾಮಚಂದ್ರ, ರಾಮಚಂದ್ರ, ಕಪಿಗಳಿಗೆ ವಾವೆ ವರಸೆಗಳಿಲ್ಲವೆಂದು ಜ್ಞಾನಿಯಾದ ನಿನಗೆ ತಿಳಿದಿಲ್ಲವೇ? ಆದರೆ ಈ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು ಪ್ರಭು? ಕಾರಣವೇನು?
ದುರುಳನಾದ ರಾವಣನ ಪತ್ನಿಯನ್ನು ಅಪಹರಿಸಿರುವನು. ಆದ ಕಾರಣ ಸುಗ್ರೀವರಾಜನ ಸಖ್ಯ ಬೆಳೆಸಬೇಕಾಯಿತು. ರಾಮಚಂದ್ರ, ಈ ವಿಷಯವನ್ನು ಮೊದಲೇ ನನಗೆ ತಿಳಿಸಿದ್ದರೆ ಆ ರಾವಣನನ್ನು ಹಿಂಗಟ್ಟು ಮುಂಗಟ್ಟು ಕಟ್ಟಿಕೊಂಡು ಬಂದು ನಿನ್ನ ಪಾದದ ಮೇಲೆ ಕೆಡಗುತ್ತಿದ್ದೆ. ಈ ಕಾರ್ಯವು ಸುಗ್ರೀವನಿಂದ ಸಾಧ್ಯವೇ ಪ್ರಭು, ಸಾಧ್ಯವೇ? ವಾಲಿ, ಈಗಲೂ ನಿನಗೆ ಬದುಕಬೇಕೆಂಬಿದ್ರೆ ಆಸೆ ಇದ್ರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುವೆನು. ಬೇಡ ಪ್ರಭು, ಬೇಡ. ಶ್ರೀರಾಮನ ಬಾಣವು ಎಂದಿಗೂ ಶಮನವಾಗಬಾರದು. ಆದರೆ ನನ್ನದೊಂದು ಕೋರಿಕೆ ಇರುವುದು. ಏನು ಹೇಳು ವಾಲಿರಾಜ? ಅದನ್ನು ನಡೆಸಿಕೊಡುವಿರಾ ಪ್ರಭು? ಖಂಡಿತವಾಗಿ ನಡೆಸಿಕೊಡುತ್ತೇನೆ, ಹೇಳುವ ಹಾಗೆ. ನನ್ನ ರಾಜ್ಯವನ್ನು, ನನ್ನ ಪತ್ನಿಯನ್ನು, ನನ್ನ ಮಗನಾದ ಅಂಗದ ಕುಮಾರನನ್ನು ರಕ್ಷಿಸುವ ಭಾರ ನಿಮ್ಮದಾಗಿರುವುದು ಪ್ರಭು, ನಿಮ್ಮದಾಗಿರುವುದು. ಸತ ನನಗಿನ್ನು ನನ್ನ ಪ್ರಾಣ ಊರ್ಧ್ವಮುಖವಾಗುತ್ತಿರುವುದು. ತಥಾಸ್ತು. ವೀರ ಸನ್ನಿಗೆ ಪಡೆ ವೀರವರ. ನನಗೆ ಸದ್ಗತಿಯನ್ನು ಕರುಣಿಸು ರಾಮ. ರಾಮ, ಅಂಗದ, ಅಂಗದ. ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯ ಪ್ರಭು ರಾಮಚಂದ್ರ. ನನ್ನ ತಂದೆಯ ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ ಪ್ರಭು? ಅಂಗದ ಕುಮಾರ, ಪ್ರಭು, ನಿನ್ನ ತಂದೆಯು ಮಾಡಿದ ಅಪರಾಧಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಪಡೆದನು. ಮುಂದೆ ನನಗೆ ಆಗುತ್ತಿ ತಂದೆ. ಈ ಅಂಗದ ಕುಮಾರನನ್ನು ಸಮಾಧಾನ ಪಡಿಸಿ ನೀನು ಕಿಷ್ಕಿಂದಿಗೆ ತೆರಳಿ. ಲಕ್ಷ್ಮಣ, ನೀನೀಗಲೇ ಕಿಷ್ಕಿಂದಿಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ, ಈ ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಜಾಗೃತಿಯಿಂದ ಹಿಂದಿರುಗಿ. ಜೈ ಜೈ ರಾಮ ಘರೆ, ಜೈ ಜೈ ಸೀತಾ ಘರೆ. ರಾಮ ಘರೆ ಘರೆ, ಸೀತಾ ಘರೆ ಘರೆ. ರಥನು ದರದು ಸೀತಾ ಘರೆ ಘರೆ, ಜೈ ಜೈ ರಾಮ ಹರೆ, ಜೈ ಜೈ ಸೀತಾ ಹರೆ, ಜೈ ಜೈ ರಾಮ ಹರೆ, ಜೈ ಜೈ ಸೀತಾ ಹರೆ. ದರದು ದರದು ಎನಿಸಿದ ಶ್ರೀಹರಿ, ದಶರಥನು ದರದು ಎನಿಸಿದ ಶ್ರೀಹರಿ. ರಾಮ ಘರೆ ಲೋಕವ ಕಾಯುವ ರಾಮೇ. ಜೈ ಜೈ ರಾಮ ಹರೆ, ಜೈ ಜೈ ಸೀತಾ ಹರೆ, ಜೈ ಜೈ ರಾಮ ಹರೆ, ಜೈ ಜೈ ಸೀತಾ ಹರೆ, ಜೈ ಜೈ ಸೀತಾ ಹರೆ, ಜೈ ಜೈ ಸೀತಾ ಹರೆ. ಆಂಜನೇಯ, ಶ್ರೀರಾಮನ ದಯದಿಂದ ನಮ್ಮೆಲ್ಲ ಕಷ್ಟಗಳು ದೂರವಾದವು. ನಡೀರಿ, ಎಲ್ಲರೂ ಸ್ವಾಮಿಯ ಕಾರ್ಯದಲ್ಲಿ ನಿರತರಾಗೋಣ. ಹಾಗೆ ಆಗಲಿ ಬಿಡಿ. ಯೋಚನೆಗೈದು ಬಿಸಿಲಿಗೆ ಸಾಗಿದ ರಾಮ ಹರೇ. ಆಲ್ಯಾಸಾಪ ವಿಮೋಚನೆಗೈದು ಬಿಸಿಲಿಗೆ ಸಾಗಿದ ರಾಮ ಹರೇ. ಸ್ವರಮರ ಸಭೆಯಳು ಅರದನು ವಾಮುರಿದು, ಸ್ವರಮರ ಸಭೆಯಳು ಹರದನು ವಾಮುರಿದು, ಸೀತೆಯ ವರಿಸಿದ ರಾಮ ಹರೇ. ಸೀತೆಯ ವರಿಸಿದ ರಾಮ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ. ಬಾಲೆಂದು ಬಾಲೆ ಜಾನಕಿಗೆ ನೀಲ ಕೂದಲೆಗೆ. ಜಾನಕಿ
ಬಾಲೆಂದು ಬಾಲೆ ಜಾನಕಿ ತಲೆಗೆ ಜಾನಕಿ ಮೂಲಲಾಲನೆ ಜಾನಕಿ ಜಾನಕಿ ಮೂಲಲಾಲನೆ ಜಾನಕಿ ಅಂಬೋರು ಹಾಕಿ ಸೀತೆಗೆ ಕಾಂಗ್ರೆ ಪರಿಕ್ಯಾ ಜಾನಕಿ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬಂಬರ ಬಂಬರ ನೀಕು ಬಣ ಆಚಿ ಅಂಬೋರು ಆಚಿ ನೀಲ ಕೂದಲೆಗೆ ಸೀದಾ ಸೀದಾ ಜಾನಕಿ ಎಲ್ಲಿರುವೆ ಹೇಗಿರುವೆ ದಿನಗಳು ಕಳೆದಂತೆಲ್ಲ ನನ್ನ ಮನಸ್ಸಿನ ಭಾರಗಳು ಹೆಚ್ಚುತ್ತಲೇ ಇವೆ ಲಕ್ಷ್ಮಣ ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರು ಸುಗ್ರೀವರಾಜನ ಸುಳಿವೇ ಇಲ್ಲವಲ್ಲ ನೀನೀಗಲೇ ಹೋಗಿ ಸುಗ್ರೀವರಾಜನ್ನು ಎಚ್ಚರಿಸಿ ಬಾ ಆಗಬಹುದು ಅಗ್ರಜ. ಹೋಗುವೆನಾ ಜವದೊಳಗ್ರಜ ಹೋಗುವೆನಾ ಜವದೊಳಗ್ರಜ ಈಗಲೇ ಸುಗ್ರೀವನೆಡೆಗೆ ಹೋಗುವೆನಾ ಜವದೊಳಗ್ರಜ ಮಾಡಿದ ಉಪಕಾರಗಳನ್ನು ನೋಡದೆ ಮದಾಂತೆಯರು ಮಾಡಿದ ಉಪಕಾರಗಳನ್ನು ಪರಿ ಪರಿ ವಿಧದಲ್ಲಿ ಸಿಕ್ಕಿದೆ ಹೋಗುವೆನಾ ಈಗಲೇ ಸುಗ್ರೀವನೆಡೆಗೆ ಹೋಗುವೆನಾ ಜವದೊಳಗ್ರಜ. ವಾಲಿ ಒದೆಯಾದರೂ ವರ್ಷ ಕಾಲ ಕಳೆದರು ಇನ್ನ ಪಾನಮತ್ತನಾಗಿ ಕುಳಿತಿರುವನು. ಎಲ್ಲೋ ವಾಲಿ ಸುಡುವೇಂ ಕಿಸ್ಕಿಂದೇನು ನಾ ಸುಡುವೇಂ ಕಿಸ್ಕಿಂದೇನು ನಾ ಹೊಡಪಣ ಕಪಿಕುಲವನ್ನೆಲ್ಲ ಕಡಿದು ಕೊಡವಿಯಲ್ಲಿಡುವೆ ಗೆಡುಗ ಸುಗ್ರೀವನವನ ಗೆಡುಗ ಸುಗ್ರೀವನವನ ಒಡೆಸೀಡು ಕೋಪಾಹುತಿ ಕೊಡುವೆ. ಏತಕ್ಕೆ ಕೋಪಿಸುವೆ ರಾಮಾನುಜಹಿ ಪರಿಯೇತಕ್ಕೆ ಕೋಪಿಸುವೆ ಪ್ರಭು. ಏತಕ್ಕೆ ಕೋಪಿಸುವೆ ರಾಮಾನುಜಹಿ ಪರಿಯೇತಕ್ಕೆ ಕೋಪಿಸುವೆ ಗೀತರದೆಮ್ಮಳು ಗೀತರದೆಮ್ಮಳು ಖ್ಯಾತಿವಂತ
ಸನಿಹಕ್ಕೆ ಬರುತ್ತಿರು ಊರು ತನಕ ಬೀಬಲ ಪ್ರಭು ಲಕ್ಷ್ಮಣದೇವ ಸನಿಹಕ್ಕೆ ಬರುತ್ತ ಊರು ತನಕ ಸನಿಹಕ್ಕೆ ಬರುತ್ತೀರೆ ಊರು ತನಕ ಸನಿಹಕ್ಕೆ ಬರುತ್ತೀರೆ ಊರು ಹರ್ಷದಿಂದಲೇ ಪರಮ ಪುರುಷ ನೊರೆದ ಆದ ಶಿರದಿ ಧರಿಸಿ ಹರ್ಷದಿಂದಲೇ ಪರಮ ಪುರುಷ ನೊರೆದ ಅದನ ಶಿರದಿ ಧರಿಸಿ ಧರೆಯುತ್ತ ಧರೆಯೊಳಗಿರುತ್ತ ಹರದ ಭರತನು ಧರೆಯುತ್ತ ಧರೆಯೊಳಗಿರುವೆ ಉಳಿದುತ್ತ ದಿವರ ದಶರಥ ಹೇ ಪ್ರಭು ಲಕ್ಷ್ಮಣದೇವ ಶಾಂತರಾಗಿ ವರ್ಷಾನುವರ್ಷಗಳ ಕಾಲ ಚದುರು ಹೋಗಿದ್ದ ಕಪಿ ಸೈನ್ಯವನ್ನೆಲ್ಲ ಒಂದುಗೂಡಿಸುವಲ್ಲಿ ಸಾವಕಾಶವಾಯಿತು. ಅದು ಅಲ್ಲದೆ ನೀವು ಹೀಗೆ ಕೋಪದೀಪದಾದರೆ ನಾವು ಬದುಕುದು ಬಿಟ್ಟದೇವಾ? ಅಂಗದ ಕುಮಾರ ಪ್ರಭು ನಿಮ್ಮ ಚಿಕ್ಕಪ್ಪನು ಬರಲು ನಾಚಿಕೆ ಆದ್ದರಿಂದ ನಿನ್ನನ್ನು ಕಳುಹಿಸಿರುವನೆ. ವಾಲಿಗಾದ ಗತಿಯು ಆತನಿಗಾಗುವುದು. ಶೀಘ್ರ ಜಾಗೃತೆಯಾಗಿ ಅಗ್ರಜನ ಬಳಿಗೆ ಬರುವಂತೆ ತಿಳಿಸು. ಪ್ರಾಣ ಸಖಿ ಜಾನಕಿ ಸೀತಾ ಎಲ್ಲಿರುವೆ, ಹೇಗಿರುವೆ? ಪ್ರಾಣ ಸಖಿ ಅಗಲಿದೆಯಾ ಕಮಲ ಮುಖಿ ಜಾನಕಿ ಪ್ರಾಣ ಸಖಿ ಅಗಲಿದೆಯಾ ಕಮಲ ಮುಖಿ ಜಾನಕಿ ಜಾನಕಿ पंचवटी पटा पुण्य रूपिणी जानकी पंचवटी पटा पुण्य रूपिणी गोदानंदिता हम जगामिनी पंचवटी घटा पूर्ण रूपिणी गोदानंदिता हंसगामिनी चित्रकूट संचारण दारुणे सीता सीता चित्रकूट संचारण दारुणे अयोध्या जनमना गयो
ಬಾಳಿದು ವಿಫಲ ಚಿತ್ತ ಸಂಚಿತ ತಂತು ಜಾಲ ನಿನ್ನಿಲ್ಲದನ್ನಯ ಬಾಳಿದು ವಿಫಲ ಚಿಂತ ಸಂಚಿತ ತಂತು ಜಾಲ ವಿರಹ ವೇದನೆ ಸಾಗಿ ಜಾಲ ಸಾದಳ ಜಾಲಗಿ ವಿರಹ ವೇದನೆ ಸಾಗಿ ಜಾಲ ಸಾದಳ ವಿರಗ ವೇದನೆ ಸಾಗಿ ಜಾಲ ಸಾದಳ ತಾನು ಮುದಾಗಿಸುವ ಚಿರತ ಚಿತ್ತಾನಲ ತನು ಮುದಾಗಿಸುವ ಚಿರಂತ ಚಿತ್ತಾನಲ ಜಾನಕಿ ಕನಸಕ್ಕೆ ಅಗಲಿದೆಯಾ ಕಮಲ ಮುಖೆ ಜಾನಕಿ ಸೀತಾ 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 ಜಾನಕಿ ಸುಗ್ರೀವರಾಜನ್ನು ಕರೆತರಲು ಹೋದ ಲಕ್ಷ್ಮಣನು ಇನ್ನೂ ಬಾರದಿರಲು ಕಾರಣವೇನು? ಕುಪಿತನಾಗಿ ಹೋದವನು ಏನು ಅನಾಹುತ ಮಾಡಿದನು ನಾನು ಕಾಣಿನಲ್ಲ. ಅಣ್ಣ ನಮಸ್ಕರಿಸುವುದು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜನನ್ನು ಕಂಡೆಯಾ? ಅದು ಅಂಗದ ಕುಮಾರನು ಇತ್ತಲೇ ಬರುತ್ತಿರುವನು. ಮನ್ನಿಸೈ ಮಹಾನುಭಾವ ಸಂತ ಸುಗುಣಾಕರ ಮನ್ನಿಸೈ ಮಹಾನುಭಾವ ಸುಗುಣಾಕರ ನಂಬಿದವರು ಲೋಕತಿ ಎನ್ನು ತೋರುತ್ತಿದ್ದವೇ ಮುಗುಳು ತೈದರೆ ಚಂಡ ಕೋಪದಿಂದ ನೀವು ಚಂಡ ಮುಗುಳು ತೈದರೆ ಕಂಡು ಬೆದವರು ಅಮರರು ಕಂಡು ಬೆದವರು ಅಮರರು ಬ್ರಹ್ಮಾಂಡ ಉಳಿಯುವುದೇ ದೇವ ಬ್ರಹ್ಮಾಂಡ ಉಳಿಯುವುದೇ ದೇವ ಅನ್ನಿಸೈ ಆಹಾನುಭಾವ ಸುಗುಣಾಕರ ಮಾನವೇಂದ್ರ ನಿಮ್ಮಳುವುದ ನಿನತೆಯನು ತೋರ್ಬರೇ ಮಾನವೇಂದ್ರ ನಿಮ್ಮಳುವುದ ನಿನತೆಯನು ತೋರ್ಬರೇ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ
ಪ್ರಾಣ ಉಳಿಸಿ ಪೊರೆಯು ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನವೇಂದ್ರ ಅನುಭವ ಅನ್ನಿಸೈ ಮಹಾನುಭಾವ ಸುರಾಕರ ದೇವಾ 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 ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ರಾಮಚಂದ್ರ ಪ್ರಭು, ಮಳೆಗಾಲವಾದ್ದರಿಂದ ಚೆದರು ಹೋಗಿದ್ದ ಸೈನ್ಯವನ್ನೆಲ್ಲೂ ಒಟ್ಟುಗೂಡಿಸುವಲ್ಲಿ ಸಾವಕಾಶವಾಯಿತು. ಅದು ಅಲ್ಲದೆ ನೀವು ಕೋಪವನ್ನು ತ್ಯಜಿಸಿ ಶಾಂತವನ್ನು ವಹಿಸಬೇಕು ದೇವ. ಅಂಗದ ಕುಮಾರ, ನಿಮ್ಮ ಚಿಕ್ಕಪ್ಪನವರಾದ ಸುಗ್ರೀವರಾಜನಲ್ಲಿ ಇದೋ ಕರೆದುಕೊಂಡು ಬರೋಣ ಪ್ರಭು. ಸೀತಾರಾಮ ಕೋಪ ಬೇಕು ಭೂಪ ಎನ್ನೋಳು ಸೀತಾರಾಮ ಕೋಪ ಬೇಕು ಭೂಪ ಎನ್ನೋಳು ಭೂಪ ಎನ್ನೋಳು ಭೂಪ ಎನ್ನೋಳು ಮರದಿಂದ ಬಹುತರ ಕಿಡಿಕಾರುತ್ತದೆ ಮರಬಂದ ಬಹುತರೋ ಕಿಡಿಕಾರುತ್ತದೆ ನಿನ್ನ ಸೇವೆ ಒಂದೇ ತಪ ಒಂದೇ ನನ್ನ ಧ್ಯಾನ ನಿಮ್ಮ ಧ್ಯಾನ ಒಂದೇ ತಪ ಒಂದೇ ನನ್ನ ಧ್ಯಾನ ಶ್ರೀರಾಮ ಕೋಪ ಬೇಕು ಭೂಪ ಎನ್ನೋಡು ಭೂಪ ಎನ್ನೋಡು ಭೂಪ ಎನ್ನೋಡು. ಪ್ರಭು ರಾಮಚಂದ್ರ, ವಿಳಂಬವಾದಕ್ಕೆ ಕ್ಷಮಿಸಬೇಕು. ಸುಗ್ರೀವರಾಜ, ಪ್ರಭು ಸೀತಾನ್ವೇಷಣೆ ಕಾರ್ಯದಲ್ಲಿ ಇಷ್ಟೊಂದು ತಡ ಮಾಡಲು ಕಾರಣವೇನು? ಸುಗ್ರೀವರಾಜ, ಪ್ರಭು ನಿಮ್ಮ ಸಚಿವ ಶ್ರೇಷ್ಠನಾದ ಮಾರುತಿಯಲ್ಲಿ ಪ್ರಭು ಇಗೋ ಇತ್ತರೇ ಬರುತ್ತಿರುವನು. ಜಯ ಜಯ ರಘುವೀರ ಸಮರ್ಥ. ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಅನಗರಾಗವ ಅವನೀದವ ಅನಗರಾಗವ ಅವನೀದವ ಅನುರಾಮ ಅಗೋ ನಮ ಸುಖಾದಿ 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 ಹರಿಪಾಲಿ ರಾಮ ರಘುತ್ತಮ ರಾಮ 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 ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ಮುನಿಯಾಗಪಾಲ ಘನಯೋಗಶೀಲ ಮುನಿಯಾಗಪಾಲ ರಾಮ ರಾಮ ಮುನಿಯಾಗ
ಮುನಿಯಾಗ ಮುನಿಯಾಗ ಮುನಿಯಾಗ ಪಾಲಕನ ಯೋಗಶೀಲ ಮುನಿಯಾಗ ಪಾಲಕನ ಯೋಗಶೀಲ ಮುನಿಯಾಗ ಪಾಲಕನ ಯೋಗಶೀಲ ಮುನಿಯಾಗ ಪಾಲಕನ ಯೋಗಶೀಲ ಗುಣದ ಮನಾಮ ಗುಣವೋಗಿತು ರಾಮ ರಾಮ ಗುಣವೋಗಿತು ಪರಿಪಾಲಿ ರಾಮ ರಘು ಸುಖಾದಿ ಶುಭಾದಿ ಸುಖಾದಿ ಶುಭಾದಿ ಪರಿಪಾಲಿ ರಾಮ ರಘೋತ್ತಮ ಪ್ರಭು ಮಾರುತಿ, ಸುಗ್ರೀವರಾಜ ಇಲ್ಲಿ ಬಾ. ಯಾರ್ಯಾರು ಎಲ್ಲೆಲ್ಲಿ ಸಂಚರಿಸಬೇಕು ನಿನ್ನ ಕಟ್ಟಾಜ್ಞೆಯಿಂದ ಆಜ್ಞೆ ಮಾಡು. ಆಂಜನೇಯ, ಒಡೆಯ ಮೂವರಾಜನಾದ ಅಂಗಾಜನೆ ಜಾಂಬುಗಾದಿಗಳೊಡನೆ ದಕ್ಷಿಣಮುಖವಾಗಿ ಹೊರಟು ವಿದ್ಯಾದೈ ನರ್ಮದ ಗೋದಾವರಿ ನದಿ ಪ್ರಾಂತ್ಯಗಳಲ್ಲಿ ಹುಡುಕಿ ಅಗಸ್ತ್ಯಾಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಹೊಂದಿ ಚೋಳ, ಕೇರಳ, ಪಾಂಡಿ ತಿರಾದಿ ದೇಶಗಳನ್ನು ಹುಡುಕಿ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಹಂಗಾರಿಕೆ ಎಂಬ ರಕ್ಕಸಿ ಇರುವಳು, ಅವಳಿಗೆ ಹೆದರಬೇಡ. ಇನ್ನು ಸ್ವಲ್ಪ ಮುಂದೆ ಹೋಗು, ಭೋಗಾವತಿ ನಗರವು ಸಿಗುವುದು, ಅಲ್ಲಿ ಚೆನ್ನಾಗಿ ಹುಡುಕು. ಸಿಕ್ಕದ ಪಕ್ಷದಲ್ಲಿ ಮುಂದೆ ಹೋಗು, ಪಿತೃಲೋಕವು ಸಿಗುವುದು. ಅದನ್ನು ಬಿಟ್ಟು ಮುಂದಕ್ಕೆ ಮಾತ್ರ ಹೋಗಬೇಡ. ಏತಕ್ಕೆ ಒಡೆಯ? ಏತಕ್ಕೆಂದರೆ ಅಲ್ಲಿ ಸೂರ್ಯ ರಶ್ಮಿಯು ಮುಂದೆ ಕಾಣುವುದಿಲ್ಲ. ಹಾಗೆ ಆಗಲಿ ಒಡೆಯ. 1 ಮಾಸದ ಅವಧಿಯೊಳಗಾಗಿ ಆ ನೀಚನಾದ ರಾವಣನ ನೆಲೆಯನ್ನು ಸೀತಾ ಮಾತಲ ಕುಶಾಲವಾರ್ತೆಯನ್ನು ತರತಕ್ಕದು. ಉದಾಸೀನ ಮಾಡಿ ಬಂದಲ್ಲಿ ಸಚಿವ ಶ್ರೇಷ್ಠನಾದ ನಿನಗೆ ಫಲಗಳನ್ನು ಹೇಳತಕ್ಕದೇನಿದೆ. ಇದೇ ಸುಗ್ರೀವಾಜ್ಞೆ. ಸುಗ್ರೀವರಾಜ, ಮಹದಾಜ್ಞೆ. ನಿನಗೆ ಮಹದಾಜ್ಞೆ ಒಡೆಯ. ಸುಗ್ರೀವರಾಜ, ನಿನಗೆ ನಾನಾ ದಿಕ್ಕುಗಳ ವಿಷಯ ನಿನಗೆ ಹೇಗೆ ತಿಳಿದವು? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಲು ಬಂದಾಗ ನಾನಾ ದೇಶಗಳನ್ನು ಸಂಚರಿಸಿ ಅಲ್ಲಿರುವ ಅದ್ಭುತಗಳನ್ನು ನಾನು ತಿಳಿದುಕೊಂಡಿರುವೆನು ಪ್ರಭು. ಮಾರುತಿ, ಒಡೆಯ ಈ ಮಹತ್ತರವಾದ ಕಾರ್ಯ ನಿನ್ನಿಂದ ಸಾಧ್ಯವೇ? ದೇವದೇವ, ಶ್ರೀರಾಮನ ನಿನ್ನಯ ಕರುಣಾ ವಿರಸತ್ಕಟಾಕ್ಷಮಂ ಅದಂದಿರೇ ರಾಮನ ನಿನ್ನಯ ಜಗದಭಿರಾಮನ ನಿನ್ನಯ ಕರುಣಾ ವಿರಸತ್ಕಟಾಕ್ಷಮಂ ಅದಂದಿರೇ ಕೆಣದೋ ಆರ ಜನಕ ಜಯ ಕುಶಲವಾತೆ ತಂದಪ್ಪಿಸೆಯಂ ಹಲದಿ ರಾಮ ರಾಮ ರಾಮ. ರಾಮಚಂದ್ರ, ನಿಮ್ಮ ಆಶೀರ್ವಾದ ಅನುಗ್ರಹ ಹೊಂದಿದ್ದರೆ ಜಗನ್ಮಾತೆಯಾದ ಸೀತಾ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ
ಆ ದುರುಳ ರಾವಣ ದಸಕಂಡ ರಾವಣ ಬಲಾಬಲವನ್ನು ತಿಳಿದು ಬರುವುದು ಅವಧಿ ಮುಡಿಗುವುದರೊಳಗಾಗಿ. ಮಾರುತಿ, ಪ್ರಭು, ನನ್ನ ಜಾನಕಿಯು ಕಂಡಾಗ ಆಕೆಯ ಸೀತೆಯನ್ನು ಗುರುತಿಸಲು ನಿನ್ನಲ್ಲಿ ಕೆಲವು ಕುರುಗಳು ನೀನು ಬಾ ಮಾರುತಿ. ಗೋಚರವಾಯಿತೆ. ಮಾರುತಿ ಪ್ರಭು, ಇದು ಅಲ್ಲದೆ ಜಾನಕಿಗರುದು ಪಾಪರಿಗಿದಕ್ಕೆ ಮಾರುತಿತೆ ಬಾರೇ ಜಾನಕಿಗರುದು ಪಾಪರಿಗಿದಕ್ಕೆ ಮಾರುತಿತೆ ತಾಪವ ಮುರಿದು ನಾಲಿದು ತಾಪವ ಮುರಿದು ನಾಲಿದು ಸೀತೆಯ ಕರ ಪಲ್ಲವಗಳ ಪರಿಗಿದ ಕೇಳಿ ಮಾರುತಿ ಮಾರಗೊಡೆ ಸೀತೆಗೆ ನಂಬಿಕೆ ಮಾರಗೊಡೆ ಆಕೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಸೀತೆ ನಂಬಿಕೆ ಬಾರದೊಡೆ ಮಾರುತಿ ಮಾರುತಿ ಪಾರದೊಡೆ ತೀರೆಗೆ ಪಾರದೊಡೆ ನಂಬಿಕೆ ಬಾರದೊಡೆ ಸೀತೆಗೆ ಅಂಗುಳಿಕೆಯ ಆಗೆಗೆ ಕೊಂಡನೆ ಅಂಗುಳಿಕೆಯ ನಿಗ ಆಗೆಗೆ ಪರಿಗಿದ ಕೇಳೆ ಮಾರುತಿ ಮಾರುತಿ ಮಾರುತಿ, ಪ್ರಭು, ನನ್ನ ಗುರುತಿಗಾಗಿ ಈ ಹಂಕುಳಿಕೆಯನ್ನು ಕೊಟ್ಟು ಆಕೆಯಿಂದ ಒಂದು ಅಭಿಜ್ಞಾನ ವಸ್ತುವನ್ನು ತೆಗೆದುಕೊಂಡು ಬಾ. ಒಂದು ಮಾಸದ ಒಳಗೆ ನನ್ನ ಜಾನಕ್ಕೆ ಕುಶಲವಾರ್ತೆಯನ್ನು ತರಬೇಕು. ತಿಳಿಯಿತೆ ಮಾರುತಿ? ಹಾಗೂ ಪ್ರಭು, ಲಕ್ಷ್ಮಣ ಸ್ವಾಮಿ ಶ್ರೀರಾಮಚಂದ್ರನ ಅನುಗ್ರಹದಿಂದ ಜಗನ್ಮಾತೆಯವರ ದರ್ಶನವಾದರೆ ತಮ್ಮ ಪರವಾಗಿ ಏನೆಂದು ತಿಳಿಸಲಿ? ಆಂಜನೇಯ, ನನ್ನ ಅನಂತ ವಂದನೆಗಳನ್ನು ತಿಳಿಸಿದರು.
ಧನ್ಯನಾದನು. ಎಲೆ ಕಪಿವೀರರೇ, ಹಿಂದಿಗೆ ಮೊದಲುಗೊಂಡು ಸೀತಾ ಮಾತೆಯವರ ದರ್ಶನ ಆಗುವ ತನಕ ಆಹಾರಾದಿಗಳನ್ನು ಭುಂಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ರಾಮಚಂದ್ರ ಮಹಾಪಾಯಿ ದಯಾಳು ಅಗಹರ ಪರಮ ಕೃಪಾಳು. ರಾಮಚಂದ್ರ ಮಹಾಪಾಯಿ ದಯಾಳು ಅಗಹರ ಪರಮ ಕೃಪಾಳು. ಸಕಲ ಲೋಕದವನೇ ಸಕಲ ಲೋಕದವನೇ ಮಾಧವನೇ 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 ಶ್ರೀಧರನ ಸಕಲ ಲೋಕದವನೇ ಮಿಥಿಲಾಪುರವರನೇ ಮುರಾರನೇ ಮಿಥಿಲಾಸುರವರನೇ ಮುರಾರನೇ. ರಾಮಚಂದ್ರ ಮಹಾಪಾಯಿ ದಯಾಳು ಅಗರ ಪರಮ ಕೃಪಾಳು ಪರಮ ಕೃಪಾಳು ರಾಮ